ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. DSCRT 19/9/2025 ಜ್ಞಾಪನದ ಪ್ರಕಾರ 2025-26ನೇ ಸಾಲಿಗೆ ವೀರ್ಘಾತ 5.0 ಯೋಜನೆಯ ಚಟುವಟಿಕೆಗಳನ್ನು ಶಾಲಾ ಕಾಲೇಜುಗಳಲ್ಲಿ ಆಯೋಜಿಸಬೇಕಾಗಿರುತ್ತದೆ. ಈ ಕಾರ್ಯಕ್ರಮದಡಿಯಲ್ಲಿ ವಿದ್ಯಾರ್ಥಿಗಳು ಶೌರ್ಯ ಪ್ರಶಸ್ತಿ ವಿಜೇತ ಯೋಧರ ಜೀವನಾಧಾರಿಸಿದ ವಿವಿಧ ಯೋಜನೆಗಳನ್ನು ಪದ್ಯ, ಪ್ರಬಂಧ, ಚಿತ್ರಕಲೆ, ಬಹು ಮಾಧ್ಯಮ ಪ್ರಸ್ತುತಿ ಇತ್ಯಾದಿ ಕಲಾ ಸಂಯೋಜಿತ ಚಟುವಟಿಕೆಗಳ ಮೂಲಕ ವೈಯಕ್ತಿಕವಾಗಿ MyGov ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. 3ನೇ ತರಗತಿಯಿಂದ ಪದವಿ ಪೂರ್ವ ವಿಭಾಗದ 12ನೇ ತರಗತಿಯವರೆಗೆ ಶಾಲಾ ಹಂತದಲ್ಲಿ 4 ವಿಭಾಗಗಳಲ್ಲಿ ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿರುತ್ತದೆ. ಮಕ್ಕಳು ತಮ್ಮ ಪ್ರಾಜೆಕ್ಟ್ಗಳನ್ನು ವೀರ್ಘಾತ 5.0 ವೆಬ್ ಪೋರ್ಟಲ್ನಲ್ಲಿ ಹೇಗೆ ಅಳವಡಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಗೂಗಲ್ ಬ್ರೌಸರ್ ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ವೀರ್ಘಾತ 5.0 ಎಂದು ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ವೀರ್ಘಾತ 5 innovationindia.mygov.in ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಸ್ಕ್ರಾಲ್ ಮಾಡಿ. ನಾವು ವೀರ್ಘಾತ 5.0ದಲ್ಲಿ ಗ್ಯಾಲಂಟರಿ ಅವಾರ್ಡ್ ವಿನ್ನರ್ಸ್ ಈ ಒಂದು ಮಾಹಿತಿಯನ್ನು ನಾವು ಪ್ರಾಜೆಕ್ಟ್ಗಳ ಮೂಲಕ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಇಲ್ಲಿ 4 ಕ್ಯಾಟಗರಿಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಬೇಕು. ವಿಷಯಗಳು ಮತ್ತು ವರ್ಗಗಳು. ವರ್ಗ ಪೂರ್ವ ಸಿದ್ಧತಾ ಹಂತ 3ರಿಂದ 5ನೇ ತರಗತಿ. ಚಟುವಟಿಕೆಗಳು ಕವಿತೆ, ಪ್ಯಾರಾಗ್ರಾಫ್ 150 ಪದಗಳು, ಚಿತ್ರಕಲೆ ಈ ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಬೇಕು. ನಂತರ ಮಧ್ಯಮ ಹಂತ 6ರಿಂದ 8ನೇ ತರಗತಿ. ಕವಿತೆ, ಪ್ಯಾರಾಗ್ರಾಫ್ಗಳು, ಚಿತ್ರಕಲೆ, ಬಹುಮಾಧ್ಯಮ ಪ್ರಸ್ತುತಿ, ಕಿರು ವಿಡಿಯೋಗಳು, ಕಥೆಗಳು, ಹೇಳುವಿಕೆ, ವರದಿ ಮಾಡುವಿಕೆ ಈ ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಬೇಕು. ದ್ವಿತೀಯ ಹಂತ 9ರಿಂದ 12ನೇ ತರಗತಿ. ಕವಿತೆ, ಪ್ರಬಂಧ 750 ಪದಗಳಿಗೆ ಮೀರದಂತೆ, ಚಿತ್ರಕಲೆ, ಬಹುಮಾಧ್ಯಮ ಪ್ರಸ್ತುತಿ, ಕಿರು ವಿಡಿಯೋಗಳು, ಆ್ಯಂಕರಿಂಗ್, ಕತೆ ಹೇಳುವಿಕೆ, ವರದಿ ಮಾಡುವಿಕೆ ಈ ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಬೇಕು. ವೀರ್ಘಾತ 5.0 ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಅಪ್ಲೋಡ್ ಮಾಡಲು ನಿಮ್ಮ ನಮೂದನ್ನು ಸಲ್ಲಿಸಿ ಇದರ ಮೇಲೆ ಕ್ಲಿಕ್ ಮಾಡಿರಿ. ನಾವು ಈಗಾಗಲೇ ರಿಜಿಸ್ಟರ್ ಆಗಿರುತ್ತೇವೆ. ಕಳೆದ ವರ್ಷ ವೀರ್ಘಾತ 4.0 ಸಮಯದಲ್ಲಿ ನಾವು ನಮ್ಮ ಶಾಲೆಯ ರಿಜಿಸ್ಟರ್ ಮಾಡಿಕೊಂಡಿರುತ್ತೇವೆ. ಅದೇ ರಿಜಿಸ್ಟರ್ನಲ್ಲಿ ನಾವು ಸಬ್ಮಿಟ್ ಮಾಡಬೇಕಾಗುತ್ತದೆ. ನಾವು ಮೊಬೈಲ್ ನಂಬರ್ ಎಂಟರ್ ಮಾಡಿ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ಗೆ ಬಂದ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಸ್ಕ್ರಾಲ್ ಮಾಡಿ. ಪರ್ಸನಲ್ ಡೀಟೇಲ್ಸ್, ಟೈಪ್ ಆಫ್ ಸ್ಕೂಲ್ ಬೋರ್ಡ್, CBSE, ನಾನ್ CBSE, ಇಂಟರ್ನ್ಯಾಷನಲ್ CBSE ಸಂಬಂಧಪಟ್ಟಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು. ಎಂಟರ್ ಡೈಸ್ ಕೋಡನ್ನು ಎಂಟರ್ ಮಾಡಿ. ಡೈಸ್ ಕೋಡನ್ನು ಎಂಟರ್ ಮಾಡಿದಾಗ ನೇಮ್ ಆಫ್ ದ ಸ್ಕೂಲ್, ಫುಲ್ ಅಡ್ರೆಸ್ ಆಫ್ ಸ್ಕೂಲ್, ಸ್ಟೇಟ್, ಡಿಸ್ಟಿಕ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತದೆ. ನಂತರ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಗೌರ್ಮೆಂಟ್ ಆರ್ ಪ್ರೈವೇಟ್ ಸೆಲೆಕ್ಟ್ ಮಾಡಬೇಕು. ನೇಮ್ ಆಫ್ ದ ಬೋರ್ಡ್ ಮೇಲೆ ಸೆಲೆಕ್ಟ್ ಮಾಡಿ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು. ಪ್ರಿನ್ಸಿಪಾಲ್ ನೇಮ್, ಪ್ರಿನ್ಸಿಪಾಲ್ ಮೊಬೈಲ್ ನಂಬರ್, ಪ್ರಿನ್ಸಿಪಾಲ್ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನೋ ಚೇಂಜಸ್ ಮೋಡಿಫಿಕೇಶನ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಸಬ್ಮಿಷನ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳು ಮಾಡಿರ್ತಕ್ಕಂಥ ವೀರ್ಘಾತ ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಬೇಕು. ಮ್ಯಾಕ್ಸಿಮಮ್ 4 ಎಂಟ್ರೀಸ್ ಅಲೌಡ್. ನಾವು ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಕ್ಲಾಸ್ 3ರಿಂದ 5, ಕ್ಲಾಸ್ 6ರಿಂದ 8, ಕ್ಲಾಸ್ 9ರಿಂದ 10, ಕ್ಲಾಸ್ 11ರಿಂದ 12. ನಾನು ಉದಾಹರಣೆಗಾಗಿ ಕ್ಲಾಸ್ 3ರಿಂದ 5 ಸೆಲೆಕ್ಟ್ ಮಾಡುತ್ತೇನೆ. ಈ ಒಂದು ಕ್ಯಾಟಗರಿಯಲ್ಲಿ ಆ್ಯಕ್ಟಿವಿಟಿ ಸೆಲೆಕ್ಟ್ ಮಾಡಬೇಕು. ಪೋಯಮ್, ಆ ಮಗು ಬರೆದಿರುವಂತಹ ಪೋಯಮನ್ನು ಅಪ್ಲೋಡ್ ಮಾಡಬೇಕು. ನಂತರ ಟಾಪಿಕ್, ಯಾವ ಟಾಪಿಕ್ ಮೇಲೆ ಆ ಮಗು ಪೋಯಮ್ ಬರೆದಿದೆ ಅದನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಲ್ಯಾಂಗ್ವೇಜ್, ಯಾವ ಭಾಷೆಯಲ್ಲಿ ಬರೆದಿದೆ ಆ ಭಾಷೆಯನ್ನು ಸೆಲೆಕ್ಟ್ ಮಾಡಬೇಕು. ನೇಮ್ ಆಫ್ ದ ಸ್ಟೂಡೆಂಟ್, ಮಗುವಿನ ಹೆಸರನ್ನು ಎಂಟರ್ ಮಾಡಬೇಕು. ಅಪಾರ್ ID, ಇಲ್ಲಿ ಅಪಾರ್ IDಯನ್ನು ಎಂಟರ್ ಮಾಡಬೇಕು. ಇದು ಆಪ್ಷನಲ್ ಆಗಿದೆ. ನೇಮ್ ಆಫ್ ಫಾದರ್, ತಂದೆ ಹೆಸರನ್ನು ಎಂಟರ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತದೆ. ಜೆಂಡರ್ ಸೆಲೆಕ್ಟ್ ಮಾಡಬೇಕು. ನಂತರ ಕ್ಲಾಸ್ 3ರಿಂದ 5 ಅಂದರೆ ಆ ಮಗು 3, 4 ಅಥವಾ 5 ಯಾವ ಕ್ಲಾಸ್ನಲ್ಲಿ ಓದುತ್ತಿದ್ದಾನೆ ಆ ಕ್ಲಾಸನ್ನು ಇಲ್ಲಿ ಎಂಟರ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್
ಫ್ರಾಮ್ ಕ್ಲಾಸ್ 3rd to 5th. ಅಂದರೆ ಈ ಒಂದು ಕ್ಯಾಟಗರಿಯಲ್ಲಿ ಈ ಒಂದು ಪ್ರಾಜೆಕ್ಟ್ಗೆ ಎಷ್ಟು ಮಕ್ಕಳು ಭಾಗವಹಿಸಿದ್ದಾರೆ ಆ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಬೇಕು. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತದೆ. ಆ ಸರ್ಟಿಫಿಕೇಟನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಆಯಾ ಕ್ಯಾಟಗರಿ ವೈಸ್ ನಾವು ನೋಡಿಕೊಂಡು ಮ್ಯಾಕ್ಸಿಮಮ್ 4 ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.